ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನಾನು ಒಂದು 5ರಿಂದ 6 ಸ್ಲೈಸು ಬ್ರೆಡ್ಡು ಈ ಥರ ಮಧ್ಯಕ್ಕಿಂದು ಕಟ್ ಮಾಡಿ ಇಟ್ಕೊತಿದ್ದೀನಿ ರೀ. ಇದು ಸೈಡ್ಸಲ್ಲಿ ಸ್ವಲ್ಪ ಕೆಂಪು ಇದು ಬರುತ್ತೆ ನೋಡ್ರಿ, ಬ್ರೌನ್ ಬರುತ್ತಲ್ರಿ, ಅದನ್ನು ತೆಗೆದು ಈ ಥರ ವೈಟಾಗಿ ಇಟ್ಕೊಂಡಿದ್ದೀನಿ. ಇದು ನೋಡ್ರಿ, ನಮಗೆ ಇದು ಇವತ್ತು ಈ ಬ್ರೆಡ್ನಲ್ಲೇ ಒಂದು ಉತ್ತಪ್ಪವನ್ನು ಮಾಡಿ ತೋರಿಸ್ತಾ ಇದ್ದೀವಿ ರೀ. ತುಂಬ ಬೇಗ ಆಗುವಂಥದ್ದು ಇದು. ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಇಲ್ಲಿಕಂದರೆ ಸಾಯಂಕಾಲ ಸ್ನ್ಯಾಕ್ಸಿಗೂ ಸಹ ಮಾಡ್ಕೋಬೋದು. ಒಳ್ಳೆ ಟೇಸ್ಟ್ ಆದಂಥ ಒಂದು ಬ್ರೆಡ್ಡಿಂದು ಉತ್ತಪ್ಪ. ಇವಾಗ ಇದು ನೋಡ್ರಿ, ಬ್ರೆಡ್ಡನ್ನು ಈ ಥರನೇ ನಾವು ಒಂದು ಬೌಲಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತಿಲ್ಲಿ ನೋಡ್ಬೋದು, ಒಂದು ಅರ್ಧ ಅಂದರೆ ಕಾಲು ಕಪ್ನಷ್ಟು ರೀ, ಎಷ್ಟು ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಯಾವುದಾದ್ರೂ ನಡೆಯುತ್ತೆ. ದಪ್ಪಂದಾದ್ರೂ ಆಗುತ್ತೆ, ತುಂಬ ಸಣ್ಣದು ಬರುತ್ತಲ್ಲ ಅದನ್ನು ಬರುತ್ತೆ. ಇದು ಒಂಚೂರು ದಪ್ಪಗೆ ಇದೆ, ಅಂದರೆ ಬಾಂಬೆ ರವೆ ಅಂತ ನೋಡ್ರಿ, ಅದರ ಥರನೇ ಇರೋದು. ಇದನ್ನು ಸ್ವಲ್ಪ ನಾವು ಇಟ್ಕೊಂಡಿದ್ದೇವೆ. ಈಗ ನೋಡ್ಬೋದ್ರಿ, ಒಂದು ಮುಕ್ಕಾಲು ಕಪ್, ಸಣ್ಣದು ಕಪ್ನಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಈಗ ನಮಗೆ ಬ್ರೆಡ್ ಉತ್ತಪ್ಪ ಮಾಡೋಕ್ಕೆ ನೋಡ್ರಿ, ಈಗ ನಾವು ಒಂದು ಬೌಲಲ್ಲಿ ಈ ಒಂದು ರವೆಯನ್ನು ಸೇರಿಸೋಣ. ಈ ರವೆಗೆ ನೋಡ್ರಿ, ಒಂದು ಸ್ವಲ್ಪನೇ ನಾವು ಉಪ್ಪನ್ನು ಸಹ ಹಾಕೋಣ. ಇದು ಸ್ವಲ್ಪ ಟೇಸ್ಟಿಗೆ ಬ್ರೆಡ್ಡಲ್ಲಿ ಇರುತ್ತೆ, ಆದ್ರೂ ಸ್ವಲ್ಪ ಮೇಲಿಂದ ಹಾಕೊಳ್ಳೋಣ. ಅದು ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ಳೋಣ, ಅಂದರೆ ಇದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೋಡ್ಬೋದು, ನಮ್ಮದು ಮೊಸರನ್ನು ಸಹ ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದು ಸ್ವಲ್ಪನೇ ತೆಳುವಾದನ್ನು ತೊಗೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಅಂದರೆ ನಮ್ಮದು ಇದರೊಳಗೆ ನಾವು ಹಾಕಿದ್ದೇವೆ ನೋಡ್ರಿ, ಮೊಸರಿನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಚೆನ್ನಾಗಿ ಮಾಡ್ಕೊಂಡು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡ್ಬೋದು, ನಮ್ಮದು ಬ್ಯಾಟ್ರ್ ಈ ಥರ ನಾವು ಕಲಸಿ ಇಟ್ಕೊಂಡಿದ್ದೇವೆ ರೀ. ಈಗ ನಮಗೆ ಈ ಬ್ರೆಡ್ ಸ್ಲೈಸ್ ನೋಡ್ರಿ, ನಾವಿಲ್ಲಿ ಒಂದು ಲೋಟವನ್ನು ನೀರಿಟ್ಕೊಂಡು ಇದನ್ನು ಈ ಥರನೇ ಇದರೊಳಗೆ ಮುಳುಗಿಸಿ ಸ್ವಲ್ಪನೇ ನಾವು ಮೆತ್ತಗೆ ಮಾಡ್ಕೋಬೇಕಾಗತ್ತೆ ರೀ. ಅಂದರೆ ಇದು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಡಿಪ್ ಮಾಡಿ ಇದನ್ನು ಹಿಂಡೋಣ, ನೀರನ್ನು ತೆಗೆದು ಇಟ್ಕೊಳ್ಳೋಣ ರೀ. ಈಗ ನೋಡ್ಬೋದ್ರಿ, ನಮ್ಮದು ಸ್ವಲ್ಪನೇ ನಾನು ಇದನ್ನು ಈ ಥರನೇ ಪೂರ್ತಿ ನೀರಲ್ಲಿ ಈ ಥರನೇ ಇಟ್ಕೋಬೇಕಾಗುತ್ತೆ. ನೀರು ಇದರೊಳಗಿಂದ ಇರೋಂಥ ನೀರನ್ನು ಸಹ ನಾವು ಚೆನ್ನಾಗಿ ನಮ್ಮದು ಬ್ರೆಡ್ಡು ಈ ಥರ ಹಿಂಡ್ಕೊಂಬಿಟ್ರಿ ನಾವು ಬ್ಯಾಟರ್ಗೆ ಹಾಕ್ಕೋಬೇಕಾಗತ್ತೆ. ನಮ್ಮದು ಈ ಬ್ಯಾಟರ್ಗೆ ಹಾಕ್ಕೋಬೇಕಾಗತ್ತೆ. ಈಗ ನಾವೊಂದು ಇಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇವೆ ರೀ. ನಾವು ಇದೇನು ಬ್ಯಾಟರನ್ನು ಮಾಡ್ಕೊಂಡಿದ್ದೇವೆ ನೋಡಿರಿ, ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನಮ್ಮದು ಬ್ಯಾಟರೆಲ್ಲ ಹಾಕ್ಕೊಂಡಾಗಿದೆ ರೀ. ನಾವು ನೆನೆಸ್ಕೊಂಡಿದ್ದೇವೆ ನೋಡಿರಿ, ಬ್ರೆಡ್ಡು ಮತ್ತು ರವೆ ಮತ್ತು ಮೊಸರು. ಇದಕ್ಕೇ ಒಂದು ಸ್ವಲ್ಪನೇ ಇದರೊಳಗೆ, ಅಂದರೆ ನಾವೀಗ ಸ್ವಲ್ಪ ಗಟ್ಟಿ ಬ್ಯಾಟರ್, ನಾವೀಗ ಉತ್ತಪ್ಪಕ್ಕೆ ಯಾವ ಥರ ಹಿಟ್ಟನ್ನು ರೆಡಿ ಮಾಡ್ಕೊತೀವಿ ಅದೇ ಥರನೇ ಮಾಡ್ಕೋಬೇಕಾಗತ್ತೆ ರೀ. ನೀವು ನೋಡ್ಬೋದು, ನಮ್ಮದು ಬ್ಯಾಟರು ರೆಡಿಯಾಗಿದೆ ರೀ. ತುಂಬ ಗಟ್ಟಿನಿಲ್ಲ, ತೆಳುವನಿಲ್ಲ, ಅಷ್ಟೇ. ಇವಾಗ ನಮ್ಮದು ಬ್ಯಾಟರು ರೆಡಿಯಾಗಿದೆ ನೋಡಿರಿ. ಈ ಥರನೇ ತುಂಬ ನಮ್ಮದು ಗಟ್ಟಿನಿಲ್ಲ, ತೆಳುವೂ ಇಲ್ಲ, ಈ ಥರನೇ ಹಾಕೋಬೋದು. ಸ್ವಲ್ಪ ಅದೇ ನೀರು ನೋಡ್ಕಿಸಂದ್ರೆ ಹಾಕೋಬೇಕಾಗತ್ತೆ ರೀ. ಒಂದೇ ಸರ್ತಿನೇ ಹಾಕ್ದೂ ಇದು ಆಗುತ್ತೆ, ಸ್ವಲ್ಪ ನೀರಾಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನಾವು ದೋಸೆ ಹಂಚನ್ನು ಇಟ್ಕೊಂಡಿದ್ದೇವೆ. ಸ್ವಲ್ಪನೇ ನಾವು ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ರಿ. ಯಾಕಂತಂದರೆ ನಾವು ಇವಾಗ ನಮ್ಮದು ಉತ್ತಪ್ಪವನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಈಗ ನಮ್ಮದು ರೆಡಿಯಾಗಿದೆ. ಇವಾಗ ನಾವು ಸ್ವಲ್ಪನೇ ಹಾಕೋತ ಹೋಗೋಣ್ರಿ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಈ ಥರನೇ, ಅಂದರೆ ತುಂಬ ದೋಸೆ ಥರ ಮಾಡೋದಿಲ್ಲ, ಸ್ವಲ್ಪ ಉರಿ ಸ್ವಲ್ಪ ಸ್ಲೋನಲ್ಲೇ ಇಟ್ಕೋಬೇಕ್ರಿ ಆಗತ್ತೆ ರೀ. ಅಂದರೆ ಇದು ನಮಗೆ ದೊಡ್ಡದು ಹಾಕಕ್ಕೆ ಬರೋಲ್ಲ, ಅಂದರೆ ಕೆಳಗೆ ಒಂದೇ ಸರ್ತಿನೇ ಜಾಸ್ತಿ ಉರಿ ಆಯಿತು ಅಂದ್ರೂ ಇದಾಗುತ್ತೆ, ಸೀದೋಗೋ ಚಾನ್ಸ್ ಇರುತ್ತೆ ರೀ. ಇವಾಗ ನೋಡಿರಿ, ಇದು ಒಂದು ಸ್ವಲ್ಪನೇ ಇದು ಹಸಿ ಇರೋ ಟೈಮಿಗೆ ನಾವಿಲ್ಲಿ ಕೊಕೊನೆಟನ್ನು ಹಾಕೋಣ. ಅಂದರೆ ಮಕ್ಕಳಿರಲಿ ದೊಡ್ಡವರಿರಲಿ, ಇದು ಕೊಕೊನೆಟ್ಟು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಇದನ್ನು ಈ ಥರ ಹಾಕ್ಕೊಂಡ್ಬಿಟ್ಟು
ಟೊಮೆಟೊವನ್ನು ಈ ಥರನೇ ಇಟ್ಕೊಂಡ್ರಿ ಅಂದರೆ ಸ್ವಲ್ಪ ಮಕ್ಕಳು ತಿಂತಾರೆ ನೋಡ್ರಿ, ಅಟ್ರಾಕ್ಟಿವ್ ಇರಬೇಕು ನೋಡಿರಿ. ಹಾಗಾಗಿ ನೀವು ಪ್ಲೇನ್ ಹಾಕೋತೀರಂದ್ರೆ ಪ್ಲೇನ್ನ ಹಾಕೋಬೋದು. ಇದು ಒಂದು ಸ್ವಲ್ಪನೇ ಮಕ್ಕಳು ತಿನ್ನಲಿ ದೊಡ್ಡವ್ರು ತಿನ್ನಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿರಿ. ಹಾಗಾಗಿ ಇದನ್ನು ಸ್ವಲ್ಪ ಈರುಳ್ಳಿಯನ್ನು ಸಹ ನಾವು ಈ ಥರನೇ ಹಾಕೊಳ್ಳೋಣ, ಟೇಸ್ಟು ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪನೇ ಆಗಬೇಕ್ರಿ. ಇದನ್ನು ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ರೀ. ಈ ಥರನೇ ನಾವು ತೆಗಿಬೇಕು. ತುಂಬ ಈಸಿ ಆಗುವಂಥದ್ದು ರೀ ಇದು, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಈ ಥರನೇ ತೊಗೊಂಡ್ಬಿಟ್ಟು ನಾವು ಈ ಥರನೇ ಬೇರೆ ಕಡೆಗೆ ಹಾಕಿ ಈ ಥರ ಬೇಯಿಸಿ. ತುಂಬ ಹಗುರವಾಗಿರುತ್ತೆ. ನೀವು ಇದನ್ನು ತಿನ್ನಬೇಕಾದ್ರೆ ಸೇಮು ನೀವು ಬ್ರೆಡ್ ಯಾವ ಥರ ತಿಂತಿರೋಡ್ರಿ ಅದೇ ಥರ ಫೀಲ್ ಆಗುತ್ತೆ. ಈಗ ನಾವು ಇನ್ನೊಂದು ಸಹ ಹಾಕ್ಕೊಂಡಿದ್ದೆ ನೋಡಿರಿ, ಅದಕ್ಕೂ ಸಹ ಇದೇ ಥರನೇ ಕೊಕೊನಟನ್ನು ಹಾಕೋತಾ ಇದ್ದೀವಿ. ತುಂಬ ಟೇಸ್ಟ್ ಆಗೋದು ಇದು. ನೀವು ಹಾಕ್ತಾ ಇದ್ರೇ ಒಂದು ಒಳ್ಳೆ ಘಮ ಬರುತ್ತೆ, ಅಂದರೆ ಇದು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೋಡ್ಬೋದು ಸ್ವಲ್ಪನೇ ಇದು ಸ್ಲೈಡ್ನಲ್ಲಿ ಸ್ವಲ್ಪನೇ ಒಂಚೂರು ಹಸಿ ಇದ್ದಾಗಲೇ ನಾವು ಈ ಥರನೇ ಇದು ಪ್ರೆಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಕೂಡುತ್ತೆ. ಇವಾಗ ನೋಡ್ಬೋದು ರೀ, ಹಸಿಮೆಣ್ಸಿನ್ಕಾಯಿ ಹಾಕಿನೂ ಒಂದು ನಾನು ಮಾಡ್ಕೊಂಡಿದ್ದೇನೆ. ನೀವು ಸಹ ಈ ಥರ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ನೋಡ್ಬೋದು ರೀ, ನಮ್ಮದು ಉತ್ತಪ್ಪ ಇವಾಗ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.